ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಒಂದು ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೊರಗಡೆ ಇರುವಂತವ್ರು ಕಾಣಿಸ್ತಾ ಇಲ್ಲ, ಕೆಲವು ಜನರು ಕತ್ತಲೆಯ ನಿಮಿತ್ತವಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಧ್ವನಿ ಕೇಳಿಸ್ತಾ ಇದೆ ಅಂತೇಳಿ ಅನ್ಕೊಳ್ತಾ ಇದ್ದೀನಿ. ಕೇಳಿಸುತ್ರಿ ಎಲ್ಲರಿಗೆ? ಓಕೆ. ಹಲ್ಲೆಲೂಯಾ. ಕೇಳಿಸುವಂತವ್ರೆಲ್ಲರೂ ಹಲ್ಲೆಲೂಯಾ ಅಂದ್ರೆ ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲರನ್ರಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ದೇವರ ವಾಕ್ಯದ ಕಡೆ ಹೋಗೋಣ. ನಾವು ನೇರವಾಗಿ ಓದುವಾರ ಯಾವ ವಾಕ್ಯವನ್ನು ನೀವು ಧ್ಯಾನ ಮಾಡಿದ್ರಿ? ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಪ್ರೈಸ್ ದಿ ಲಾರ್ಡ್. ಯೆಶಾಯನ ಪ್ರವಾದನೆ ಗ್ರಂಥದ ಒಂದು ವಾಕ್ಯ, ಅತ್ಯಮೂಲ್ಯವಾಗಿರತಕ್ಕಂಥ ವಾಕ್ಯ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಆತನು ಹೊತ್ತುಕೊಂಡಿದ್ದಾನೆ, ಅನುಭವಿಸಿರುವಂತ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ವಿಷಯಕ್ಕೆ ಸಂಬಂಧಿಸಿರತಕ್ಕಂಥ ಮಾತನ್ನ ಇವತ್ತಿನ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ವಿಶೇಷವಾಗಿ ಸತ್ಯವೇದದಲ್ಲಿ ಯೋಸೇಫ ಎನ್ನುವಂತ ವ್ಯಕ್ತಿತ್ವದ ಕುರಿತಾಗಿ ಇವತ್ತಿನ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರಿಯರೇ. ಸತ್ಯವೇದದಲ್ಲಿ ಯಾಕೋಬನ ಮಗನ ಹೆಸರು ಯೋಸೇಫನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮರಿಯಳ ಗಂಡನ ಹೆಸರು ಯೋಸೇಫನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಮರಣ ಹೊಂದಿದಂತ ಸಮಯದಲ್ಲಿ ಆ ಒಂದು ಯೇಸು ಕ್ರಿಸ್ತನ ಶವವನ್ನ ಹೂಣಿಡಲಿಕ್ಕೆ ಮುಂದೆ ಬಂದಿರತಕ್ಕಂಥ ಧೈರ್ಯವುಳ್ಳಂತ ವ್ಯಕ್ತಿಯ ಹೆಸರು ಕೂಡ ಯೋಸೇಫನು ಎಂಬುದಾಗಿಯೇ ಇರುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೋಸೇಫ, ಯಾಕೋಬನ ಮಗ ಯೋಸೇಫ ಬೇರೆ, ಮರಿಯಳ ಗಂಡ ಯೋಸೇಫನು, ಸಜ್ಜನನಾಗಿರುವಂತ ಯೋಸೇಫನು ಬೇರೆ, ಅರಿಮಥಾಯ ಎನ್ನುವಂತ ಪಟ್ಟಣದ ಯೋಸೇಫನು ಬೇರೆ ಆಗಿದ್ದಾನೆ ಪ್ರಿಯರೇ. ಇವತ್ತಿನ ದಿನ ನಾವು ವಿಶೇಷವಾಗಿ ಆ ಒಂದು ಓದು ವಾರದ ಆ ಧ್ಯಾನ ಅಂಶಕ್ಕೆ ಸಂಬಂಧಿಸಿದ ರೀತಿಯಲ್ಲಿ ಈ ಅರಿಮಥಾಯ ಪಟ್ಟಣದ ಯೋಸೇಫನ ಕುರಿತಾಗಿ ನಾವು ನೋಡೋಣ ಪ್ರಿಯರೇ. ಒಂದು ವೇಳೆ ನಿಮ್ಮ ಕೈಗಳಲ್ಲಿ ಸತ್ಯವೇದ ಪುಸ್ತಕಗಳು ಇರುವುದೇ ಆದರೆ ಶ್ರೀ ಲೂಕನು ಬರೆದ ಸುವಾರ್ತೆ, ವೈದ್ಯನಾಗಿರುವಂತ ಲೂಕನು ಬರೆದಂತ ಶುಭವಾರ್ತೆ, 23ನೇ ಅಧ್ಯಾಯ 50 ಮತ್ತು 51 ವಚನಗಳನ್ನು ನಾವು ಈಗ ಓದಿಕೊಂಡು ಯಾಕೆ ಈ ಯೋಸೇಫನ ಕುರಿತಾಗಿ ಪರಿಶುದ್ಧಾತ್ಮ ದೇವರು ಸತ್ಯವೇದದಲ್ಲಿ ಬರೆಯಿಸಿದ್ದಾನೆ, ಆತನ ಒಂದು ಪ್ರಾಮುಖ್ಯ ಲಕ್ಷಣಗಳೇನು, ಆತನಿಂದ ನಾವು ಕಲಿತುಕೊಳ್ಳುವಂತ ಪಾಠಗಳು ಏನಾಗಿದ್ದಾವೆ ಆತ್ಮಿಕವಾಗಿ ಎಂಬುದಾಗಿ ನಾವು ನೋಡೋಣ. ಓದ್ರಲ್ಲಿ ಅರಿಮಥಾಯವೆಂಬ ಯೆಹೂದ್ಯರದೊಂದು ಪಟ್ಟಣದ ಒಬ್ಬ ಮನುಷ್ಯನಿದ್ದನು. ಹಲ್ಲೆಲೂಯಾ. ಓದ್ರಿ. ಅವನ ಹೆಸರು ಯೋಸೇಫನು, ಅವನು ಹಿರಿಯ ಸಭೆಯವನು, ಉತ್ತಮನು, ಸತ್ಪುರುಷನು, ದೇವರ ರಾಜ್ಯವನ್ನ ಎದುರು ನೋಡುತ್ತಿದ್ದವನು. ಅವನು ಈ ಸಭೆಯವರ ಆಲೋಚನೆಗೂ ಕೃತ್ಯಕ್ಕೂ ಸಮ್ಮತಿ ಪಟ್ಟಿರಲಿಲ್ಲ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪರಿಶುದ್ಧಾತ್ಮ ದೇವರು ಒಬ್ಬ ವ್ಯಕ್ತಿಯ ಕುರಿತಾಗಿ ಆತನ ಜೀವಿತದಲ್ಲಿ ಆತನು ಮಾಡಿರ್ತಕ್ಕಂಥ ಒಂದು ಚಿಕ್ಕ ಕಾರ್ಯ ಆತನ ಜೀವಿತವನ್ನು ಏನ್ ಮಾಡಿದೆ, ಬದಲಾಯಿಸಿದೆ. ಆತನ ಹೆಸರನ್ನ ಇವತ್ತಿನ ದಿನ ನಾವು ನೆನಪು ಮಾಡಿಕೊಳ್ಳುವಂತೆ ಆ ಕಾರ್ಯ ಮಾಡಿದೆ ಪ್ರಿಯರೇ. ಆ ಕಾರ್ಯ ಏನಂದ್ರೆ, ಈ ಅರಿಮಥಾಯ ಎನ್ನುವಂತ ಪಟ್ಟಣ, ಈ ಪಟ್ಟಣ ಯೆರೂಸಲೇಮಿನಿಂದ 20 ಮೈಲುಗಳಷ್ಟು ಏನಿದೆ ದೂರದಲ್ಲಿದೆ. ಆ ಅರಿಮಥಾಯ ಪಟ್ಟಣದ ವ್ಯಕ್ತಿ ಯೆರೂಸಲೇಮಿನಲ್ಲಿ ಬಂದು ಏನ್ ಮಾಡ್ತಾ ಇದ್ದಾನೆ, ವಾಸವಾಗಿದ್ದಾನೆ ಪ್ರಿಯರೇ. ವಾಸವಾಗಿರುವಂತ ಸಮಯದಲ್ಲಿ ಈತನು ಸೃಷ್ಟಿಕರ್ತನಾದ ದೇವರನ್ನ ಹಿಂಬಾಲಿಸಿ ನಡೆಯುವಂತ ವ್ಯಕ್ತಿಯಾಗಿದ್ದ. ಸೃಷ್ಟಿಯ ವಸ್ತುಗಳನ್ನೆಲ್ಲ ಯಾರನ್ನು ಹಿಂಬಾಲಿಸಿ ನಡೀತಾ ಇದ್ದ, ಸೃಷ್ಟಿಕರ್ತನಾದ ದೇವರ ಆಜ್ಞೆಗಳಿಗೆ ಒಳಗಾಗಿ ಮೂಲ ಪಿತೃಗಳಾಗಿರ್ತಕ್ಕಂಥ ಅಬ್ರಹಾಮ, ಇಸಾಕ, ಯಾಕೋಬ, ದಾವೀದ, ದಾನಿಯೇಲ ಅವರು ಹೇಳಿದಂತ ಮಾರ್ಗದಲ್ಲಿ ಅವರ ದರ್ಶನದ ಒಂದು
ಪ್ರಕಾರವಾಗಿ ಜೀವಿಸುತ್ತಿರುವಂತ ಒಬ್ಬ ವ್ಯಕ್ತಿಯಾಗಿದ್ದ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಮೂಲ ಪಿತೃವಾಗಿರುವಂತ ಅಬ್ರಹಾಮನು ತಪ್ಪಾದ ಕಾರ್ಯಗಳಲ್ಲಿ ಜೀವಿಸುತ್ತಿರುವಾಗ ದೇವರು ಅಬ್ರಹಾಮನನ್ನ ಕರೆದು ಅಬ್ರಹಾಮನೆಂದು ಹೆಸರಿಟ್ಟು ಅನೇಕ ಜನಾಂಗಗಳಿಗೆ, ಅನೇಕ ದೇಶಗಳಿಗೆ ತಂದೆಯನ್ನಾಗಿ ಆತನನ್ನ ಮಾಡಿರುವಂತದನ್ನು ನಾವು ನೋಡಿದಂತವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಈ ಯೋಸೇಫನು ಎಂತಹ ಗುಣಲಕ್ಷಣ ಉಳ್ಳವನೆಂಬುದಾಗಿ ಹೇಳ್ತಾ ಇದೆ ಅಂದ್ರೆ, ಅವನು ಹಿರೀ ಸಭೆಯವನು. ಹಲ್ಲೆಲೂಯಾ. ಯಹೂದ್ಯರ ಒಂದು ಸಭೆ ಇತ್ತು ಪ್ರಿಯರೇ. ಸಭಾ ಒಂದು ಮಂದಿರದಲ್ಲಿ ಸೇವೆ ನಡೀತಾ ಇರಬೇಕಾದ್ರೆ ಹಿರೀ ಸಭೆಯಲ್ಲಿ 71 ಜನರು ಏನ್ ಮಾಡ್ತಾ ಇದ್ರು, ಆ ಸಭೆಯಲ್ಲಿ ಸದಸ್ಯರಾಗಿ ಇರ್ತಾ ಇದ್ರು, ಮೆಂಬರ್ ಕಮಿಟಿ. ಹಲ್ಲೆಲೂಯಾ. ಅದಕ್ಕೆ ಒಬ್ಬ ಮಹಾಯಾಜಕನು ಇರ್ತಾ ಇದ್ದ. ಆ ಮಹಾಯಾಜಕನ ಒಂದು ಕಮಿಟಿಯಲ್ಲಿ ಸೆನೆಡ್ರಿಯನ್ ಸಭೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ಅದನ್ನ ನೋಡ್ತಾ ಇದ್ದೇವೆ. ಆ ಹಿರಿಯ ಸಭೆಯಲ್ಲಿ ಈತನು ಕೂಡ ಒಬ್ಬ ಸದಸ್ಯನಾಗಿರುವಂತ ವ್ಯಕ್ತಿಯಾಗಿದ್ದ. ಅಂದ್ರೆ ಒಳ್ಳೆಯ ನಾಲೆಜ್ ಪರ್ಸನ್ ಆಗಿದ್ದ ಪ್ರಿಯರೇ. ಎಲ್ಲಾ ಸುವಾರ್ತೆ, ಮಾರ್ಕನು, ಮತ್ತಾಯನು, ಲೂಕನು, ಯೋಹಾನನು ಬರೆದ ಎಲ್ಲಾ ಸುವಾರ್ತೆಗಳಲ್ಲಿ ಯೋಸೇಫನ ಕುರಿತಾಗಿ, ಅರಿಮತಾಯ ಪಟ್ಟಣದ ಯೋಸೇಫನ ಕುರಿತಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಮಾರ್ಕನು, ಲೂಕನು ಬರೆದ ಸುವಾರ್ತೆಯಲ್ಲಿ ಆತನನ್ನು ವಿಶೇಷವಾಗಿ ದೇವರ ರಾಜ್ಯವನ್ನ ಎದುರು ನೋಡುತ್ತಿರುವಂತ ಮನುಷ್ಯನೆಂಬುದಾಗಿ ವರ್ಣಿಸಿದರೆ, ಮತ್ತಾಯ ಮತ್ತು ಯೋಹಾನ ಬರೆದ ಸುವಾರ್ತೆಯಲ್ಲಿ ಆತನು ಯೇಸು ಕ್ರಿಸ್ತನ ಒಬ್ಬ ಶಿಷ್ಯನಾಗಿದ್ದ. he is a secret disciple of Jesus Christ ಎಂಬುದಾಗಿ, ಆತನು ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿ ನಡೆಯುವಂತ ಒಬ್ಬ ಶಿಷ್ಯನಾಗಿದ್ದ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಉತ್ತಮನು ಮತ್ತು ಸತ್ಪುರುಷನಾಗಿರ್ತಕ್ಕಂತ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಈ ಯೋಸೇಫನ ಪ್ರಾಮುಖ್ಯತೆ ಯಾಕೆ ಅಂದ್ರೆ, ಈತನು ಯೇಸುವನ್ನ ಶಿಷ್ಯನಾಗಿದ್ದಾನೆ ಪ್ರಿಯರೇ, ಹಿಂಬಾಲಿಸಿ ನಡೀತಾ ಇದ್ದಾನೆ. ಯೇಸು ಕ್ರಿಸ್ತನು ಹೇಳಿದಂತ ಬೋಧನೆಗಳಿಗೆ ಒಳಗಾಗಿ ಜೀವಿಸ್ತಾ ಇದ್ದಾನೆ. ಈಗ ತಾನೇ 73ನೇ ಸ್ವಾತಂತ್ರ್ಯೋತ್ಸವ ಅಲ್ರಿ. ಹಲ್ಲೆಲೂಯಾ. 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಆಚರಣೆ ಮಾಡಿದ್ವಿ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಸ್ವಾತಂತ್ರ್ಯ ಸಿಗುವುದಕ್ಕೋಸ್ಕರವಾಗಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಏನ್ ಮಾಡಿದ್ರು, ಅನೇಕ ಸತ್ಯಾಗ್ರಹಗಳನ್ನ, ಉಪವಾಸವನ್ನ ಮಾಡಿ ಏನ್ ಮಾಡಿದ್ರು, ಸ್ವಾತಂತ್ರ್ಯವನ್ನ ತಂದು ಕೊಟ್ಟರು ಪ್ರಿಯರೇ. ಯಾರ ಒಂದು ಮಾತುಗಳಿಗೆ ಬೆಲೆ ಕೊಟ್ಟವರಾಗಿ, ಯೇಸು ಕ್ರಿಸ್ತನು ಹೇಳಿದಂತ ಬೋಧನೆಗೆ. ಹಲ್ಲೆಲೂಯಾ. ಬೆಟ್ಟದ ಮೇಲಿನ ಪ್ರಸಂಗ ನನ್ನ ಆತ್ಮವನ್ನ ಕದಲಿಸಿತು, ನನ್ನ ಹೃದಯವನ್ನ ಕದಲಿಸಿತು ಎಂಬುದಾಗಿ ನನ್ನ ಸತ್ಯಾನ್ವೇಷಣೆ ಎನ್ನುವಂತ ಪುಸ್ತಕದಲ್ಲಿ ಅವರು ಏನ್ ಮಾಡಿದ್ದಾರೆ, ಬರೆದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾರು ಯೇಸುವಿನ ಮಾತುಗಳನ್ನ ಕೇಳ್ತಾರೋ, ಯಾವುದೋ ಒಂದು ವಿಷಯದಲ್ಲಿ ಅವರು ಬಲವಾದಂತ ಒಂದು ಆಶೀರ್ವಾದವನ್ನ ಹೊಂದಿಕೊಳ್ತಾರೆ ಪ್ರಿಯರೇ. ಯೇಸು ಸ್ವಾಮಿ ಬೆಟ್ಟದ ಮೇಲೆ ಇರಬೇಕಾದ್ರೆ ಒಂದು ಪ್ರಸಂಗ ಮಾಡಿದ್ರು. ಏನ್ ಪ್ರಸಂಗ? ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರು. ಹಂಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವವರು ಎಂಬುದಾಗಿ. ಹಲ್ಲೆಲೂಯಾ. ಈ ಕಡೆ ಸುಭಾಷ್ ಚಂದ್ರ ಬೋಸ್ ಮತ್ತೆ ಇನ್ನು ಅನೇಕರು, ಇಲ್ಲ ನಾವು ಪಿಸ್ತೂಲ್ ಮೂಲಕವಾಗಿ ರಕ್ತ ಕ್ರಾಂತಿಯನ್ನ ಮಾಡಿ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳೋಣ ಅಂತೇಳಿ ಹೋರಾಟ ಮಾಡ್ತಾ ಇರಬೇಕಾದ್ರೆ, ಇಲ್ಲ ನಮಗೆ ರಕ್ತದ ಮೂಲಕವಾಗಿ ಬೇಡ, ನಾವು ಉಪವಾಸ ಮಾಡಿ ನಾವು ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳೋಣ ಅಂತೇಳಿ ದಾನಿಯೇಲನು ಯಾವ ರೀತಿಯಾಗಿ 21 ದಿನಗಳ ಕಾಲ ಉಪವಾಸ ಮಾಡಿದನೋ, ಅದೇ ರೀತಿಯಾಗಿ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರು ಕೂಡ 21 ದಿವಸಗಳ ಕಾಲ ಉಪವಾಸ ಮಾಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಪ್ರಮುಖರಾದರು ಪ್ರಿಯರೇ, ಮುಖ್ಯರಾದರು. ಹಲ್ಲೆಲೂಯಾ. ಯಾಕೆ ಈ ವಿಷಯಗಳನ್ನು ಹೇಳ್ತಾ ಇದ್ದಾನಂದ್ರೆ, ಯೇಸು ಸ್ವಾಮಿ ಹೇಳಿದಂತ ಮಾತುಗಳನ್ನ ಕೇಳುವಂತ ವ್ಯಕ್ತಿಯು ಅನೇಕ ಆಶೀರ್ವಾದಗಳನ್ನ ಹೊಂದಿಕೊಳ್ಳೋದಕ್ಕೆ ಪಾತ್ರನಾಗ್ತಾನೆ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೃಷ್ಟಿಕರ್ತನಾದ ದೇವರು ಪರಲೋಕದಲ್ಲಿ ಇರುವಾಗ ಆತನು ಏನ್ ಮಾಡಿದ, ಕೆಳಗಡೆ ಇರತಕ್ಕಂಥ ಜನರು ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅಂತ ಹೇಳಿ ಏನ್ ಮಾಡಿದ, ದಶಾಜ್ಞೆಗಳನ್ನ ಕೊಟ್ಟ ಪ್ರಿಯರೇ. ಈ ದಶಾಜ್ಞೆಗಳಿಗೆ ಒಳಗಾಗಿ ಈ ಅರಿಮತಾಯದ ಯೋಸೇಫನು ಏನ್ ಮಾಡ್ತಾ ಇದ್ದಾನೆ, ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಜೀವಿಸ್ತಾ ಇದ್ದಾನೆ? ದಶಾಜ್ಞೆಗಳಿಗೆ ಒಳಗಾಗಿ. ಹಲ್ಲೆಲೂಯಾ. ದಶಾಜ್ಞೆಗಳಲ್ಲಿ ಮೊದಲನೇ ಆಜ್ಞೆ, ಪ್ರಮುಖವಾಗಿರ್ತಕ್ಕಂಥ ಆಜ್ಞೆ ಯಾವುದಾಗಿದೆ? ಹಲ್ಲೆಲೂಯಾ. ಒಂದ್ಸಾರಿ ಓದ್ರಿ, ವಿಮೋಚನ ಕಾಂಡ ಪುಸ್ತಕ 20ನೇ ಅಧ್ಯಾಯ. ದೇವರ ಮುಂದಣ ಆಜ್ಞೆಗಳನ್ನು ಕೊಟ್ಟನು. ನೀನು ದಾಸತ್ವದಿಂದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನೆಂಬ ನಿನ್ನ ದೇವರು ನಾನೇ.
ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಇರಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಯಾವ ಮೂರ್ತಿಯನ್ನ ಮಾಡಿಕೊಳ್ಳಬಾರದು. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಿನ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಅಡ್ಡ ಬೀಳಲು ಬಾರದು. ಪೂಜೆ ಮಾಡಲು ಬಾರದು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ 119ನೇ ಕೀರ್ತನೆ 60ನೇ ವಾಕ್ಯವನ್ನ ನಾವು ನೋಡುವಾಗ, ನಿನ್ನ ಆಜ್ಞೆಗಳನ್ನ ಅನುಸರಿಸುವುದರಲ್ಲಿ ಆಸಕ್ತನಾದೆನು, ಆಲಸ್ಯ ಮಾಡಲಿಲ್ಲ. ಹಲ್ಲೆಲೂಯಾ. ಎಂತ ಮಾತು ಪ್ರಿಯರೇ. ಕೆಲವು ಜನರು ಆಜ್ಞೆ ದೇವ್ರು ಹೇಳಿದಾನೆ, ದೇವ್ರಿಗೆ ಗೊತ್ತು. ಆಕಾಶದಲ್ಲಿ ಇರುವಂತವ್ರು ಹುಡುಕ್ತಾರೆ. ಇವರು ಆಕಾಶದಾಗ ಯಾರದಾರ? ಚಂದಮಾಮ ಇದಾನ. ಚಂದ್ರನ ದೇವ್ರು ಅಂತೇಳಿ ಪೂಜೆ ಮಾಡ್ತಾರ. ಸೂರ್ಯದನ ಬೆಳಕು ಕೊಡತ್ತ, ಆ ಸೂರ್ಯನ ದೇವ್ರು ಅಂತೇಳಿ ಪೂಜೆ ಮಾಡ್ತಾರ. ಗ್ರಹಗಳದವ, ಆ ಗ್ರಹಗಳನ್ನು ಕೂಡ ಒಂದೊಂದು ಗ್ರಹ, ಆ ಗ್ರಹ ಈ ಗ್ರಹ ಅಲ್ಲಿ ಕುಂತದ ಇಲ್ಲಿ ಕುಂತದ ನಮ್ಗೆ ಅಡ್ಡಾದ ಅದು ಇದು ಅಂತೇಳಿ ಅವುಗಳನ್ನ ಇವರು ಪೂಜೆ ಮಾಡ್ತಾರ ಅಂತೇಳಿ. ಆಕಾಶದಲ್ಲಾಗಲಿ ಇರುವಂತವುಗಳನ್ನ ನೀವು ದೇವರೆಂಬುದಾಗಿ ಪೂಜಿಸಬೇಡ್ರಿ. ಹಲ್ಲೆಲೂಯಾ. ಭೂಮಿ ಮೇಲೆ ಯಾರಿದಾರ? ಮನುಷ್ಯರಿದಾರ. ಮನುಷ್ಯರನ್ನ ದೇವರೆಂಬುದಾಗಿ ಪೂಜೆ ಮಾಡ್ತಾರ. ಸತ್ತ ಹೆಣಗಳನ್ನ, ಶವಗಳನ್ನ, ಸಂತರನ್ನ ದೇವರೆಂಬುದಾಗಿ ಅನೇಕರು ಆ ದೇವರ ಸ್ಥಾನಕ್ಕೆ ಕೊಡ್ತಾ ಇದ್ದಾರೆ ಪ್ರಿಯರೇ. ಪೂಜ್ಯ ಸ್ಥಾನವನ್ನ ಕೊಡ್ತಾ ಇದ್ದಾರೆ. ಮನುಷ್ಯರನ್ನ ಅದು ಬಿಟ್ಟು ಬಿಡ್ರಿ. ಪ್ರಾಣಿಗಳು 10-20 ವರ್ಷ ಬದುಕುವಂತ ಪ್ರಾಣಿಗಳು. ಹಲ್ಲೆಲೂಯಾ. ಇಲ್ಲಿ ಒಂದು ಚಿಕನ್ ಪೀಸ್ ಹಾಕಿದ್ರೆ ಈ ಮನೆ ಕಾಯುತ್ತೆ, ಇನ್ನೊಂದು ಚಿಕನ್ ಪೀಸ್ ಹಾಕಿದ್ರೆ ಇನ್ನೊಂದು ಮನೆ ಹತ್ರ ಆ ಮನೆ ಕಾಯುತ್ತೆ. ಅದನ್ನ ಕೂಡ ದೇವರಿಗೆ ಸಮಾನ ಮಾಡ್ತಾರೆ. ಯಾವುದನ್ನ? ಒಂದು ನಾಯಿಯನ್ನು. ಹಲ್ಲೆಲೂಯಾ. ಅದ ಮಾಡ್ಲಿ, ಓಕೆ, ಆದ್ರೆ ಕಲ್ ತಗೊಂಡು ಹೋಗಿಬಾರ್ದು. ಇವ್ರ ಆಲೋಚನೆಗಳೆಲ್ಲ ಈಗ ನೋಡಿದ್ರೆ ಒಂದ್ಸಾರಿ ಎಷ್ಟು ಮೂರ್ಖರಿದ್ರು. ದೊಡ್ಡಪುರ ಯಾವುದೋ ಒಂದು ಅವಾರ್ಡ್ ಕೊಟ್ಟಿದ್ರು, ಮೊಪ್ಪುಜಿ ಅಲ್ಲ. ಯಾವ್ದ್ರಿಂದ? ಮೊಪ್ಪುಜಾನ. ಹಲ್ಲೆಲೂಯಾ. ಆ ನಾಯಿ ಎಷ್ಟು ವರ್ಷ ಬದುಕ್ತೀರಿ? 10 ವರ್ಷದ ಒಳಗಡೆನೆ. ಹಲ್ಲೆಲೂಯಾ. ಬೇಗನೆ ಏನಾಗತ್ತಾ? ಗತಿಸಿ ಹೋಗುತ್ತಾ. ಅದಕ್ಕೂ ಒಂದು ದೇವರ ಸಮಾನವನ್ನ ಕೊಟ್ರು. ಓಕೆ, ಅದು ಬಿಡ್ಲಿ. ಒಂದು ಗೋವು, ಆಕಳು. ಅದು ಆರ್ಯರಿಗೆ ಇಷ್ಟವಾಗಿರತಕ್ಕಂಥ ಪ್ರಿಯವಾದ ಭೋಜನ. ಯಾರಿಗೆ? ಬ್ರಾಹ್ಮಣರಿಗೆ. ಯಾವುದು? ಯಾವ ಮಾಂಸ? ಆಕಳು ಮಾಂಸ, ಗೋಮಾಂಸ. ಅದನ್ನ ತಿನ್ಬೇಕಂತೇಳಿ ಅಲ್ಲಿಂದ ಹೊಡ್ಕೊಂಡ್ ಎಲ್ಲಿ? ಈ ಆಕಳದ ಇಲ್ಲಿ ಇಂಡಿಯಾ ಪ್ರಾಡಕ್ಟ್ ಅಲ್ಲ, ಎಲ್ಲಿ ಮಧ್ಯ ಏಷ್ಯಾದಿಂದ ತಗೊಂಡ್ಬಂದಿರೋದು. ಅದನ್ನು ಏನ್ ಮಾಡಿದ್ರು? ದೇವರ ಸಮಾನ ಅಂತೇಳಿ ಎಣಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ. ಗತಿಸಿ ಹೋಗುವಂತವುಗಳು, ಭೂಮಿ ಮೇಲೆ ಇರುವಂತವುಗಳನ್ನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇನ್ನೂ ಕೆಲವು ಜನರು ಅಂತಾರೆ, ಕಲ್ಲನ್ನ ದೇವರೆಂಬುದಾಗಿ ದೇವರ ಸಮಾನ ಮಾಡ್ತಾರೆ, ನೀರನ್ನ ದೇವರೆಂಬುದಾಗಿ ದೇವರ ಸಮಾನ ಮಾಡ್ತಾರೆ. ಭೂಮಿಯಲ್ಲಿರ್ತಕ್ಕಂಥ ವಸ್ತುಗಳು, ಅವುಗಳು ನಾನ್ ನಿಮಗೋಸ್ಕರವಾಗಿ ಉಂಟು ಮಾಡಿದ್ದೇನೆ, ಅವುಗಳನ್ನ ನೀವೇನ್ ಮಾಡ್ಬೇಡ್ರಿ? ದೇವರ ಸಮಾನ ಎಂಬುದಾಗಿ ಎಣಿಸಬೇಡ್ರಿ. ಹಲ್ಲೆಲೂಯಾ. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ. ಮತ್ತೆ ಈ ಜನರು ಬಹಳ ಬುದ್ಧಿವಂತರು. ಎಲ್ಲಿ ಹುಡುಕ್ತಾರ? ನೀರನ್ನೇ ಹುಡುಕ್ತಾರ ದೇವರನ್ನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದ್ಸಾರಿ ಏನಾಗುತ್ತಂದ್ರೆ, ಯೇಸು ಸ್ವಾಮಿ ಗೆದರನ ಸೀಮೆ ಎನ್ನುವಂತ ಸೀಮೆಗೆ ಹೋಗ್ತಾನೆ. ಯಾಕಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಬಹಳ ದೆವ್ವಗಳಿಂದ ಹಿಡಿದು ಪೀಡಿತನಾಗಿರ್ತಾನೆ. ಸುಮಾರು 6,000 ದೆವ್ವಗಳು. ಲ್ಯಾಟಿನ್ ಭಾಷೆಯಲ್ಲಿ ಅದನ್ನ ಲೀಸಿಯನ್ ಎಂಬುದಾಗಿ ಹೇಳ್ತಾರೆ. ಲೀಸಿಯನ್ ಅಂದ್ರೆ ಎಷ್ಟ್ರಿ? 6,000 ದುರಾತ್ಮಗಳು ಹಿಡಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆ ಒಬ್ಬ ವ್ಯಕ್ತಿಯ ಒಳಗಡೆ ಎಷ್ಟು ದೆವ್ವಗಳದಾವ? 6,000 ದೆವ್ವಗಳದಾವ. ಈ 6,000 ದೆವ್ವಗಳನ್ನು ಓಡಿಸ್ಬೇಕಂತೇಳಿ ಯೇಸು ಕ್ರಿಸ್ತನ ಅಲ್ಲಿ ಹೋದಾಗ ಯೇಸು ಸ್ವಾಮಿಯನ್ನ ನೋಡಿ ಆ ದೆವ್ವಗಳು ಗುರುತಿಡಿದು, ದಾವೀದನ ಕುಮಾರನೇ, ಯಾಕೆ ನಮ್ಮ ಹತ್ರ ನೀನು ಬಂದಿ? ನಜರೇತಿನ ಯೇಸುವೆ, ನೀನೇನ್ ಮಾಡು? ಇನ್ನೂ ಸಮಯವಿರಲಾಗಿ ನೀನ್ ಯಾಕೆ ಬೇಗನೆ ಬಂದು ನಮ್ಮನ್ನು ಇದು ಮಾಡ್ತಾ ಇದೀಯಾ? ನಾವು ಬೇರೆ ಕಡೆ ನಮ್ಮನ್ನ ಕಳುಹಿಸು ಅಂತೇಳಿ ಅಲ್ಲಿ ಹಂದಿಗಳು ಮೇಯ್ತಾ ಇದ್ವು. ಆ ಹಂದಿ ಸ್ಥಳಕ್ಕೆ, ಹಂದಿ ಒಳಗಡೆ ನಮ್ಮನ್ನ ಹೋಗಿಸು ಅಂತೇಳಿ ಅವೇ ದೆವ್ವಗಳು ಕೇಳ್ಕೊಂಡು, ಆಯ್ತು ಹೋಗ್ರಿ ಅಂತೇಳಿ ಏಸಪ್ಪ ಅಪ್ಪಣೆ ಕೊಟ್ಟ. ಅಪ್ಪಣೆ ಕೊಟ್ಟ ಮೇಲೆ ಆ ದೆವ್ವಗಳು ಹೋಗಿ ಎಲ್ಲಿ ಬಂದು ಇದ್ದಿದ್ವು? ಹಂದಿಗಳು ಎಲ್ಲಿ ಬಿದ್ದುವು? ದೆವ್ವಗಳು ಹೋಗಿ ಹಂದಿ ಒಳಗೆ ಹೋಗ್ಕೊಂಡು, ಹಂದಿ ಬೇಡ ಬೇಡ ಬೇಡ, ಈ ದುರಾತ್ಮಗಳು ನನಗೆ ಬೇಡ, ನಾನು ಅಸಹ್ಯವಾದಂತ ಪ್ರಾಣಿ ಆಗಿರ್ಬೋದು, ಜನರು ನನ್ನನ್ನ ಅಸಹ್ಯ ಅಂತೇಳಿ ಅನ್ಕೊಳ್ತಾ ಇರುವುದು. ಆದ್ರೆ ಹಂದಿಗೂ ದೇವ್ರು ಅಂತೇಳಿ ಸಮಾನ ಮಾಡ್ಯಾರ. ನಿಮ್ಗೆ ಗೊತ್ತಾದ್ರೆ ಹಂದಿನೂ ದೇವ್ರು ಒಂದು ಅವತಾರ, ಹೊರ ಅವತಾರ ಅಂತಾರೆ. ಹಲ್ಲೆಲೂಯಾ. ಕುರ್ಮ ಅಂದ್ರೆ ಆಮೆ. ಹಲ್ಲೆಲೂಯಾ. ಆಮೆಯನ್ನ ದೇವ್ರು ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿಗಳು ನಿನಗಿಂತ ಕಡಿಮೆ ವಯಸ್ಸಿನಲ್ಲೇ ಸಾಯುವಂತವುಗಳು, ಅಂತವುಗಳನ್ನ ದೇವರ ಸಮಾನ ಅಂತೇಳಿ ನೀನು ನೆನೆಸ್ತೀಯ. ಅದೇ ಆಕಳು ಸತ್ರೆ, ಹಲ್ಲೆಲೂಯಾ, ಅದನ್ನ ಮುಟ್ಟಲ್ಲ. ಹಲ್ಲೆಲೂಯಾ. ಏನಾಗುತ್ತಾ? ಎಲ್ಲ ಅಪಶಕನ ಆಗುತ್ತ. ಏನಾಗುತ್ತಾ? ಅಶುಭ ಆಗುತ್ತ. ತಾಯಿ ಇರುವಾಗಷ್ಟೇ ತಾಯಿ, ಸತ್ತ ಮೇಲೆ ತಾಯಿ ಅಲ್ಲ.
ಮಾತೃ ಪ್ರೇಮಿಗಳಲ್ಲ ಇವ್ರು, ಏನಾಗ್ಯಾರ ಮಾತೃ ದ್ರೋಹಿಗಳಾಗ್ಯಾರ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ, ನಾನು ನಿನ್ನ ಆಜ್ಞೆಗಳನ್ನ ಕೈಕೊಳ್ಳುವುದರಲ್ಲಿ ಆಸಕ್ತನಾದನ್ನು, ಆಲಸ್ಯ ಮಾಡಲಿಲ್ಲ. ಎಷ್ಟು ಹೇಳಿದ್ರು ಕೂಡ ಅದೇ ರೀತಿಯ ಪದ್ಧತಿಗೆ ಜನರು ಹೋಗ್ತಾರಂತೇಳಿ ದೇವ್ರು ಏನ್ ಮಾಡಿದ, ದಶಾಜ್ಞೆಗಳನ್ನ ಕೊಟ್ಟ ಪ್ರಿಯರೇ. ಆಕಾಶದಲ್ಲಿರುವಂತವುಗಳನ್ನ ನೀವೇನ್ ಮಾಡ್ಬೇಡ್ರಿ, ದೇವರ ಸಮಾನಕ್ಕೆ, ನನ್ನ ಸಮಾನಕ್ಕೆ ನೀವು ಎಣಿಸ್ಬೇಡ್ರಿ. ಭೂಮಿ ಮೇಲಿರುವಂತವುಗಳನ್ನ ಹಲ್ಲೆಲೂಯಾ ಕಚ್ಚುತ್ತೆ, ಅದನ್ನು ದೇವ್ರು ಅಂತಾರೆ. ಹಲ್ಲೆಲೂಯಾ ಹಚ್ಚುತ್ತೆ, ಅದರಿಂದನೇ ಎಲ್ಲ ಆಗಿರೋದು. ಪುರಾತನ ಘಟಸರ್ಪ ಅದು ತುಳಿಯಲ್ಪಡುತ್ತೆ. ಯಾರ ಕಾಲುಗಳ ಮೂಲಕವಾಗಿ? ನನ್ನ ನಿನ್ನ ಕಾಲುಗಳ ಮೂಲಕವಾಗಿ. ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ದೇವರು ತುಳಿದನ ಶಿಲುಬೆಯಲ್ಲಿ ಆಗ್ಲೇ, ಈಗ ಮತ್ತೆ ಯಾರು ಕೂಡ ತುಳಿಸ್ತಾನ? ಸಭೆಯಾಗಿರುವಂತ ನಮ್ಮ ಕೂಡ ಪ್ರಿಯರೇ. ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಹಂದಿಗಳು ಹೋಗಿ ಎಲ್ಲಿ ಬಿದ್ದು? ನೀರಿನಲ್ಲಿ ಬಿದ್ದು, ಸಮುದ್ರದಲ್ಲಿ ಬಿದ್ದು. ಸಮುದ್ರದಲ್ಲಿರುವಂತವುಗಳನ್ನ ನೀವೇನ್ ಮಾಡ್ಬೇಡ್ರಿ, ದೇವರ ಸಮಾನ ಎಣಿಸ್ಬೇಡ್ರಿ. ಸಮುದ್ರದಲ್ಲಿ ಏನದವ ಅಂತೇಳಿ ಯೋಬನ ಗ್ರಂಥ ಹೇಳುತ್ತಾ, ಪ್ರೇತಾತ್ಮಗಳು. ಹಲ್ಲೆಲೂಯಾ. ಪ್ರೇತಗಳು ಎಲ್ಲಿದಾವಂತ? ಸಮುದ್ರದಲ್ಲಿ ಅದಾವ. ಇವರು ಎಲ್ಲಿಗೆ ಹೋಗ್ತಾ ಏನ್ ಅಂಟಿಸ್ಕೊಂಡು ಬರ್ತಾ ಇದ್ರು? ನೀರಿಗೆ ಹೋಗಿ ಹೋಗಿ ಪ್ರೇತಗಳನ್ನ, ದುರಾತ್ಮಗಳನ್ನ ಹೋಗಿ ನೀರಿಗೆ ಹೋಗಿ ಏನ್ ಮಾಡ್ತಾರ? ಕರ್ಕೊಂಬರ್ತಾರ ಹಿಂದ ಜೊತೆಗೆ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ಹೇಳಿದಾನ ಪ್ರಿಯರೇ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ಇರುವ ನೀರಿನಲ್ಲಾಗಲಿ ಯಾವುದರ ರೂಪವನ್ನು ನೀವು ಮಾಡಿಕೊಳ್ಬೇಡ್ರಿ. ನೀರಲ್ಲಿ ಹಾವುಗಳು ಇರ್ತವೆ, ಕಪ್ಪೆಗಳು ಇರ್ತವೆ, ಇನ್ನೊಂದು ಮುನ್ನೊಂದು ಇರ್ತವೆ. ಅವುಗಳನ್ನು ಕೂಡ ದೇವರು ಎಂಬುದಾಗಿ ಆರಾಧನೆ ಮಾಡುವಂತವರು ಇದ್ದಾರೆ ಪ್ರಿಯರೇ. ಆದ್ರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಅರಿಮಥಾಯದ ಯೋಸೇಫನು ಏನ್ ಮಾಡ್ತಾ ಇದ್ದಾನಂದ್ರೆ, ದೇವರನ್ನ ನಂಬಿ ನಡೀತಾ ಇದ್ದಾನೆ ಪ್ರಿಯರೇ. ಆತನಿಗೆ ಆಸ್ತಿ ಇದೆ, ಐಶ್ವರ್ಯ ಇದೆ, ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥ ವ್ಯಕ್ತಿ. ಆದರೆ ಆತನು ಯಾರಿಗೆ ಭಯಪಡ್ತಾ ಇದ್ದಾನೆ? ದೇವರ ಆಜ್ಞೆಗಳಿಗೆ ಭಯಪಡ್ತಾ ಇದ್ದಾನೆ. ದೇವರಿಗೆ ಒಳಗಾಗಿ ಜೀವಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಸತ್ತು ಹೋದಂತ ಒಂದು ಸಂದರ್ಭದಲ್ಲಿ ಈತನ ಪಾತ್ರ ಬಹಳ ಪ್ರಾಮುಖ್ಯವಾಗಿರುವಂತ. ಯೇಸು ಸ್ವಾಮಿ ಸತ್ತೋದ್ನು ಇಲ್ವಾ? ಸತ್ತನು. ಯಾರಿಗಾಗಿ ಸತ್ತನು? ನಮಗಾಗಿ ಸತ್ತನು ಪ್ರಿಯರೇ. ಒಂದು ಆರ್ಟಿಕಲ್ ಇದೆ ನನ್ನ ಹತ್ರ, ಪಾಪರಹಿತನು ಪಾಪಿಗಳಿಗಾಗಿ ಸಾಯುವುದು ಯಾವ ಧರ್ಮ ಅಂತೇಳಿ. ಹಲ್ಲೆಲೂಯಾ. ಈ ಆರ್ಟಿಕಲ್ ಅನ್ನ ಎಜಿ ಪ್ರಕಾಶ್ ಸುವಾರ್ಥ ಸೇವಾದಳದವರು ಪ್ರಿಂಟ್ ಮಾಡಿದ್ದಾರೆ. ತುಂಗಭದ್ರಾ ಡ್ಯಾಮು, ಕ್ವಾರ್ಟರ್ಸ್ ಸಿ ಟೈಪ್ 34, ತಾಲೂಕು ಹೊಸಪೇಟೆ, ಜಿಲ್ಲಾ ಬಳ್ಳಾರಿ. ಹಲ್ಲೆಲೂಯಾ. ಡ್ಯಾಮ್ಗೆ ಹೋಗುವಾಗ ನಾ ಹೇಳ್ಬೇಕು ಅನ್ಕೊಂಡೆ, ಅದು ಮಸೂದೆ. ಹಲ್ಲೆಲೂಯಾ. ಹೌದು, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಒಂದು ಸುವಾರ್ಥ ಸೇವೆಯವರು ಏನು ಪ್ರಿಂಟ್ ಮಾಡಿದಾರಂದ್ರೆ, ಪಾಪರಹಿತನು ಪಾಪಿಗಳಿಗಾಗಿ ಸಾಯುವಂಥದ್ದು ಯಾವ ಧರ್ಮ ರೀ ಅಂತೇಳಿ ಅವ್ರನ್ನ ಬಂದು ಕೇಳಿದಾರಂತೆ. ಕೇಳಿದಾಗ ಅವ್ರ ಮುಂದೆ ಬರ್ಕಾಂತ ಹೋಗ್ತಾರೆ. ಜರ್ಮನ್ ದೇಶದಲ್ಲಿ ಇರತಕ್ಕಂತ ತರುಣ ಒಬ್ಬ ವೈದ್ಯ, ಆತನ ಹೆಸರು ಒಡೆಯರ್ ಎಂಬುದಾಗಿ. ಹೆಸರೇನ್ರಿ? ಒಡೆಯರ್. ಆ ಒಡೆಯರ್ ಎನ್ನುವಂತ ವ್ಯಕ್ತಿ ಬಹಳ ಎಂಗೇಜ್, ತನ್ನ ಧರ್ಮಪತ್ನಿಯೊಂದಿಗೆ ಭಾರತ ದೇಶಕ್ಕೆ 1947ನೇ ವರ್ಷದಲ್ಲಿ ಗದಗ್ನ ಬೆಟಗೇರೆ ನಾವು ಹೋಗಿದ್ವಿ ಆ ಪ್ರಾಂತಕ್ಕೆ. ಹೋದ ವರ್ಷ ಇದೇ ಟೈಮಲ್ಲಿ ನಾನು ಬೈಕ್ ತಗೊಂಡು ಹೋಗಿದ್ವಿ. ಹಲ್ಲೆಲೂಯಾ. ಆ ಬೆಟಗೇರಿಗೆ ಹೋದಂತ ಸಂದರ್ಭದಲ್ಲಿ ಇವರು 1947ನೇ ಇಸ್ವಿಯಲ್ಲಿ ಅಲ್ಲಿ ಇದು ಡಾಕ್ಟರ್ ಆಗಿ ವೈದ್ಯಕೀಯ ವೃತ್ತಿಯನ್ನ ಮಾಡುವುದಕ್ಕಾಗಿ, ಯೇಸು ಕ್ರಿಸ್ತನ ಪ್ರೀತಿಯನ್ನ ವೈದ್ಯಕೀಯ ಲೋಕದ ಮೂಲಕವಾಗಿ ತೋರಿಸಿಕೊಡುವುದಕ್ಕಾಗಿ ಜರ್ಮನ್ ದೇಶವನ್ನ ಬಿಟ್ಟು ಎಲ್ಲಿಗೆ ಬಂದ್ರು? ಭಾರತ ದೇಶಕ್ಕೆ ಬಂದ್ರು ಪ್ರಿಯರೇ. ಭಾರತ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಅವರೆಲ್ಲರನ್ನ ಆತ್ಮೀಯವಾಗಿ ಏನ್ ಮಾಡ್ತಾ ಇದ್ರು? ಮಾತಾಡಿಸ್ತಾ ಇದ್ರು. ಎಲ್ಲರೂ ಒಡೆಯರ್ ಡಾಕ್ಟರ್ ಬಹಳ ಒಳ್ಳೆಯವರು, ಅವ್ರ ಕೈಗುಣ ಬಹಳ ಚೆನ್ನಾಗಿದೆ ಅಂತೇಳಿ ಅವ್ರ ಹತ್ರಕ್ಕೆ ಬರ್ತಾ ಇದ್ರು ಪ್ರಿಯರೇ. ಎಲ್ಲರನ್ನ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ರು. ಶ್ರೀಮಂತರು ಬಂದಾಗ ಹಿಂಗ ನೋಡೋದು, ಬಡವರು ಬಂದಾಗ ಕುಗ್ಗಿ ಹೋಗೋದು ಹಂಗ ಮಾಡ್ತಿದ್ದಿಲ್ಲ. ಎಲ್ಲರಿಗೂ ಒಂದೇ ಧರ್ಮ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅದೊಂದು ಕ್ರಿಶ್ಚಿಯನ್ ಏನಾಗಿತ್ತು? ಹಾಸ್ಪಿಟಲ್ ಆಗಿತ್ತು ಪ್ರಿಯರೇ. ಅಲ್ಲಿ ನಾವು ನೋಡುವಾಗ ಆ ಒಡೆಯರ್ ಡಾಕ್ಟರ್ ಹಿಂಗೆ ಸುಮಾರು ವರ್ಷಗಳು ಕಳೆದು ಹೋದ್ಮೇಲೆ, ಅಂದ್ರೆ ಒಂದು ವರ್ಷ ಆದ್ಮೇಲೆ, ಇನ್ ದ ಇಯರ್ 1948 ಜುಲೈ 27ನೇ ಜುಲೈ 1948ನೇ ವರ್ಷದಲ್ಲಿ ಒಂದು ಕೇಸ್ ಅವ್ರ ಹತ್ರ ಬರುತ್ತೆ ಪ್ರಿಯರೇ. ಅಡವಣಿಗೆ ಕೇಸ್. ಒಬ್ಬ ಅಡವಣಿಗೆ ಕೇಸ್ ಬಂದಾಗ, ಆ ಅಡವಣಿಗೆ ಆಗುವಂತ ಸ್ತ್ರೀಯನ್ನ ಹಾಸ್ಪಿಟ್ಲಿಗೆ ಕರೆದುಕೊಂಡು ಬಂದಾಗ ಒಡೆಯರ್ ಡಾಕ್ಟರ್ ಏನಾಗಿದ್ರು? ರೆಸ್ಟ್ ನಲ್ಲಿ ಇದ್ರು. ಏನಾಗಿದ್ರು? ರಜೆ ಇತ್ತು, ಬೇರೆಯವ್ರದ್ದಿತ್ತು ಡ್ಯೂಟಿ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ರಜದಲ್ಲಿ ಇದ್ದಾಗಲೂ ಕೂಡ ಅವ್ರನ್ನ ಕರೆದಾಗ ಅವ್ರು ಏನ್ ಮಾಡಿದ್ರು? ಆ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡುವುದಕ್ಕೋಸ್ಕರವಾಗಿ, ಡೆಲಿವರಿ ಟ್ರೀಟ್ಮೆಂಟ್, ಡೆಲಿವರಿ ಕೇಸ್ ಅಲ್ವಾ, ಡೆಲಿವರಿ ಮಾಡೋದಕ್ಕಾಗಿ ಬಂದ್ರು ಪ್ರಿಯರೇ. ಬಂದಾಗ ಆ ಸ್ತ್ರೀಯನ್ನು ನೋಡಿದ್ರೆ, ಆ ಸ್ತ್ರೀ ಹತ್ರ ಏನಿಲ್ಲ?
ಬಹಳ ನಿತ್ರಾಣ ಆಗಿದ್ದಾಳೆ, ಬ್ಲಡ್ ಎನ್ನುವಂಥದ್ದೇ ಇಲ್ಲ. ಅವ್ರು ನೋಡಿದ್ರು, ಚೆಕ್ ಮಾಡಿದ್ರು, ಅಯ್ಯೋ ಈಕೆ ಏನಾಗ್ತಾ ಇದ್ದಾಳೆ, ಇನ್ನು ಸ್ವಲ್ಪ ಹೊತ್ತಿಗೆ ದೊಡ್ಡ ಜೀವಕ್ಕೆ ಸಣ್ಣ ಜೀವಕ್ಕೆ ಎರಡಕ್ಕೂ ಕೂಡ ಅಪಾಯ ಆಗುತ್ತೆ. ಅದಕ್ಕಾಗಿ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಏನ್ ಮಾಡ್ರಿ, ರಕ್ತವನ್ನ ಕೊಡ್ರಿ ಅಂತೇಳಿ ಹೇಳಿದ್ರು ಪ್ರಿಯರೇ. ಹೇಳಿದ ತಕ್ಷಣ ಯಾರು ಮುಂದ್ಗಡೆ ಬರ್ತಾ ಇಲ್ಲ, ಗಂಡ ಬರ್ತಾ ಇಲ್ಲ, ಅತ್ತೆ ಬರ್ತಾ ಇಲ್ಲ, ಮಾವ ಬರ್ತಾ ಇಲ್ಲ, ಈ ಕಡೆ ತಂದೆ ತಾಯಿಗಳು ಕಕ್ಕಿ ಯಾರು ಕೂಡ ಮುಂದಕ್ಕೆ ಬರ್ತಾ ಇಲ್ಲ. ನಾನ್ ಕೊಳ್ಳ ನೀನ್ ಕೊಳ್ಳ ಅಂತೇಳಿ ಎಲ್ಲರ ಹಿಂದಕ್ಕೆ ಆಗ್ತಾ ಇದ್ದಾರೆ ಪ್ರಿಯರೇ. ಯಾರು ಕೂಡ ಕೊಡಲಾರದ ಸಂದರ್ಭದಲ್ಲಿ ಆ ಒಡೆಯರ್ ಡಾಕ್ಟರ್ ಯಾವ ರೀತಿಯಾಗಿ ನೋಡ್ತಾರಂದ್ರೆ, ಸ್ವಲ್ಪ ಹೊತ್ತು ಗತಿಸಿ ಹೋಗುತ್ತೆ ಪ್ರಿಯರೇ. ಯಾರು ಮುಂದೆ ಬರಲಾರ್ದಾಗ ಅವ್ರು ಏನ್ ಮಾಡ್ತಾರಂದ್ರೆ, ಸ್ವಂತ ತಮ್ಮ ರಕ್ತವನ್ನ ಏನ್ ಮಾಡ್ತಾ ಇದ್ದಾರೆ, ತೆಗೆದು ಆ ಸ್ತ್ರೀಗೆ ಏರಿಸ್ತಾ ಇದ್ದಾರೆ. ಯಾವಾಗ ಈತನ ರಕ್ತ ತೆಗೆದು ಆಕೆಗೆ ಯಾವಾಗ ಏರಿಸೋದಕ್ಕೆ ಪ್ರಾರಂಭ ಮಾಡಿದ್ರು, ಆಕೆ ಸಾವಿಗೆ ಸಮೀಪವಾಗಿರ್ತಕ್ಕಂಥ ಆಕೆ ಪುನಃ ಈ ಒಡೆಯರನ್ನ ಒಂದು ಬಿಸಿದಾದ ಕುದಿಯುವಂತ ರಕ್ತ ಆಕೆ ದೇಹದ ಒಳಗಡೆ ಯಾವಾಗ ಪ್ರವೇಶ ಆದಾಗ ಆಕೆಗೆ ಜೀವ ಎನ್ನುವಂಥದ್ದು ತುಂಬುವುದಕ್ಕೆ ಅದ್ಭುತವಾದ ರೀತಿಯಲ್ಲಿ ನಾರ್ಮಲ್ ಡೆಲಿವರಿ ಆಯಿತು. ಆರೋಗ್ಯಕರವಾಗಿ ಒಂದು ಗಂಡು ಮಗು ಕೂಡ ಹುಟ್ಟಿತು ಪ್ರಿಯರೇ. ಹಲ್ಲೆಲೂಯಾ. ಒಡೆಯರ್ ಡಾಕ್ಟರ್ ಈ ಕಡೆ ರೂಮಲ್ಲಿ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅಡವಣಿಗೆ ಆದ್ಮೇಲೆ ಅವ್ರು ಬಂದು ಮಗುವನ್ನ ತಾಯಿಯನ್ನ ನೋಡಿದಂತ ಸಂದರ್ಭದಲ್ಲಿ ಅಯ್ಯೋ ಅಂತೇಳಿ, ಎಷ್ಟು ಸುಂದರವಾಗಿದೆ ಮಗು ಅಂತೇಳಿ ಅಯ್ಯೋ ಅಂತೇಳಿ ಅಂದ್ರು. ಹಂಗೆ ಅವ್ರು ಏನಾದ್ರು ಪ್ರಿಯರೇ ಕುಸಿದು ಬಿದ್ರು. ಏನಾಯ್ತು ಡಾಕ್ಟರ್ಗೆ ಏನಾಯ್ತು ಅಂತೇಳಿ ಎಲ್ಲರೂ ಬರ್ತಾ ಇದ್ದಾರೆ. ಬರುವಂತ ಸಂದರ್ಭದಲ್ಲಿ ಅದೇ ಸಮಯದಲ್ಲಿ ಅವ್ರು ಏನ್ ಮಾಡಿದ್ರು, ತಮ್ಮ ಕೊನೆಯ ಉಸಿರನ್ನ ಹೇಳಿದ್ರು ಪ್ರಿಯರೇ. ಸತ್ತೋಗ್ಬಿಟ್ರು ಅದೇ ಸಮಯದಲ್ಲಿ. ಹಲ್ಲೆಲೂಯಾ. ಆ ಸ್ತ್ರೀ ಸಲುವಾಗಿ ಅವ್ರು ಯಾಕೆ ಪ್ರಾಣ ಕೊಡ್ಬೇಕಾಗಿತ್ರಿ? ಯಾಕೆ ಕೊಡಬೇಕಾಗಿತ್ತು? ಅವ್ರ ಬಂಧುಗಳಲ್ಲಿ ಯಾರಾದ್ರೂ ಬರ್ಬೋದಾಗಿತ್ತಲ್ಲ. ಜರ್ಮನ್ ದೇಶದಿಂದ ಎಷ್ಟೋ ದುಡ್ಡು ಖರ್ಚು ಮಾಡಿ ವೈದ್ಯಕೀಯ ವೃತ್ತಿಯನ್ನ ಅಭ್ಯಾಸ ಮಾಡಿ ವೈದ್ಯಕೀಯ ಕೆಲಸವನ್ನ ಆರಿಸಿಕೊಂಡು ಭಾರತ ದೇಶಕ್ಕೆ ಬಂದು ನಮ್ಮ ಕರ್ನಾಟಕ ರಾಜ್ಯದ ಗದಗದ ಬೆಟಗಿರಿಯಲ್ಲಿ ಬಂದು ಒಬ್ಬ ಸ್ತ್ರೀಗೋಸ್ಕರವಾಗಿ ಪ್ರಾಣ ಕೊಡುವಂಥದ್ದು ಅವ್ರಿಗೆ ಬೇಕಾಗಿತ್ತಾ? ಅಲ್ಲೇ ಇರ್ಬೋದಾಗಿತ್ತಲ್ಲ. ಆದ್ರೆ ಕ್ರಿಸ್ತನ ಪ್ರೀತಿ ಅವರಲ್ಲಿ ಇತ್ತು ಪ್ರಿಯರೇ. ಹಲ್ಲೆಲೂಯಾ. ತಾಯಿ ಮಗು ಸತ್ತು ಹೋಗ್ತಾರೆ ಅಂತೇಳಿ ಅವ್ರು ಏನ್ ಮಾಡಿದ್ರು ಪ್ರಿಯರೇ, ತನ್ನ ಜೀವವನ್ನು ಲಕ್ಷಿಸದೆ, ಹೆಂಡತಿ ಇದ್ದಾಳೆ, ಸಣ್ಣ ವಯಸ್ಸು, ತರುಣ ವಯಸ್ಸು, ಏನ್ ಮಾಡಿದ್ರು ಪ್ರಿಯರೇ, ತಮ್ಮ ಜೀವವನ್ನೇ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಸ್ವಾಮಿ ಕೂಡ ಸತ್ತ. ಯಾಕೆ ಸತ್ತ? ನಾವು ನಾಶವಾಗಿ ಹೋಗಬಾರದು. ಯಾವಾಗ ಯೇಸು ಸ್ವಾಮಿ ಸತ್ತನು, ಆತನ ರಕ್ತ ಚಿಮುಕಿಸಲ್ಪಡ್ತು, ನಮಗೆ ನಿತ್ಯ ಜೀವ ಎನ್ನುವಂಥದ್ದು ಏನಾಯ್ತು, ಲಭಿಸಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಮೊದಲನೇ ಯೋಹಾನ ಪತ್ರಿಕೆಯಲ್ಲಿ ಯೋಹಾನ ಬರಿತಾನೆ ಏನಂತ ಹೇಳಿ ಅಂದ್ರೆ, ದೇವರು ವಾಗ್ದಾನ ಮಾಡಿದ್ದು ನಮಗೆ ನಿತ್ಯ ಜೀವವು ಎಂಬುದಾಗಿ. ಹಲ್ಲೆಲೂಯಾ. ನಿತ್ಯ ಜೀವದ ಕುರಿತಾಗಿ ಯಾರು ಚಿಂತೆ ಮಾಡ್ತಾ ಇಲ್ಲ. ಇಲ್ಲೇ 80 ವರ್ಷ 100 ವರ್ಷ ಇಲ್ಲೇ ಸುಖವಾಗಿರೋ ಸಂಸಾರದಿಂದ ಇದೇ ನೋಡ್ತಾರೆ ಹೊರತಾಗಿ. ಆದ್ರೆ ಈ ಅರಿಮಥಾಯದ ಯೋಸೇಫನ್ ಏನ್ ಮಾಡ್ತಾ ಇದ್ದಾನೆ, ದೇವರ ರಾಜ್ಯವನ್ನ ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ನೀನ್ ನಂಬಿ ನಡ್ಕೊಂಡ್ರೆ ದೇವ್ರ ವಾಕ್ಯನೇ ಹೇಳುತ್ತ, ದೇವ್ರು ಶ್ರೀಮಂತಿಕೆ ಕೊಡ್ತಾನೆ. ಹಲ್ಲೆಲೂಯಾ. ಅಬ್ರಾಹ್ಮನನ್ನ ಕರೆದ, ಬಡವನನ್ನಾಗಿ ಮಾಡಿದ ದೇವರು, ಅಗರ್ಭ ಶ್ರೀಮಂತನನ್ನಾಗಿ ಮಾಡಿದ. ಕೈ ಬಿಡ್ಲಿಲ್ಲ, ಯಾರನ್ನು ಕೈ ಬಿಡಲ್ಲ. ಹಲ್ಲೆಲೂಯಾ. ನಂಬಿಗಸ್ತರಾಗಿ ನಾವು ಇರಬೇಕು. ಇಲ್ಲಿ ಅರಿಮಥಾಯದ ಯೋಸೇಫನ ಕುರಿತಾಗಿ ನೋಡುವಾಗ, ಈತನು ಐಶ್ವರ್ಯವಂತನೇ, ಧನವಂತನೇ, ಘನವಂತನೇ, ಒಳ್ಳೆ ಹೆಸರು ಸಂಪಾದನೆ ಮಾಡಿದಂತ ವ್ಯಕ್ತಿಯೇ. ಆ ಒಂದು ಯೇಸು ಸ್ವಾಮಿ ಪ್ರಾಣ ಬಿಟ್ಟಂತ ಸಂದರ್ಭದಲ್ಲಿ ಆತನ ಹೆಣವನ್ನ, ಶವವನ್ನ ಏನ್ ಮಾಡಿದ, ಊಳಿಡುವುದಕ್ಕೋಸ್ಕರವಾಗಿ, ಗವಿ ಆತನನ್ನ ಕೆಳಗಡೆ ಇಳಿಸುವುದಕ್ಕೋಸ್ಕರವಾಗಿ ಏನ್ ಮಾಡಿದ, ಪಿಲಾತನ ಬಳಿಗೆ ಹೋಗಿ ಧೈರ್ಯದಿಂದ ಮಾತಾಡ್ತಾ ಇದ್ದಾನೆ. ನೋಡ್ರಿ, 71 ಜನರಲ್ಲಿ 70 ಜನ ಯೇಸುವನ್ನ ಸಾಯಿಸ್ರಿ ಅಂತ ಇದ್ದಾರೆ. ಆದ್ರೆ ಆತನು ಮಾತ್ರ ಆ ಒಂದು ಮಾತಿಗೆ ಸಮ್ಮತಿ ಪಡಿಸಿರಲಿಲ್ಲ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋಸೇಫನು ದೇವರ ರಾಜ್ಯವನ್ನ ಎದುರು ನೋಡುವಂತ ಮನುಷ್ಯನಾಗಿದ್ದ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ನಾವು ಕೂಡ ಇವತ್ತಿನ ದಿನ ದೇವರ ರಾಜ್ಯದ ಒಳಗಡೆ ನಾವು ಬಂದಿದ್ದೇವೆ. ಇನ್ನು ಯಾರು ಬಂದಿಲ್ವೋ
ಅವರು ದೇವರ ರಾಜ್ಯಕ್ಕಾಗಿ ನೀವೇನ್ ಮಾಡ್ಬೇಕು, ಎದುರು ನೋಡುವಂತ ವ್ಯಕ್ತಿಗಳಾಗಬೇಕು. ಈ ಯೋಸೇಫನ ಜೀವಿತವನ್ನು ನೋಡುವ ಇನ್ನೂ ಅನೇಕವಾದಂತ ಆಳವಾದಂತ ಅಂಶಗಳಿದಾವೆ ಪ್ರೇರಲ್ಲಿ. ನಾವು ನೋಡ್ತಾ ಇದ್ದೇವೆ, ಪಿಲಾತನ ಬಳಿಗೆ ಹೋಗಿ ಪಿಲಾತನ ಮೂಲಕವಾಗಿ ಏನ್ ಮಾಡಿದ, ಯೇಸು ಕ್ರಿಸ್ತನ ಒಂದು ಹೆಣವನ್ನ ಏನ್ ಮಾಡಿದ, ಕೆಳಗಡೆ ಇಳಿಸಿಕೊಂಡ. ಹಲ್ಲೆಲೂಯಾ. ಮತ್ತೆ ಹೋಗಿ ನಾರು ಮಡಿ ಬಟ್ಟೆಯನ್ನು ತೆಗೆದುಕೊಂಡು ಒಳ್ಳೆಯ ಎಲ್ಲ ಪರಿಮಳ ದ್ರವ್ಯಗಳನ್ನು ತೆಗೆದುಕೊಂಡು ತನ್ನದೇ ಆಗಿರ್ತಕ್ಕಂಥ ಸಮಾಧಿ 21ನೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ತನ್ನ ಹೊಸದಾದ ಸಮಾಧಿಯ ತೋಟದಲ್ಲಿ ಏನ್ ಮಾಡಿದಂತೆ, ಯೇಸುವಿನ ದೇಹವನ್ನ ಇಟ್ಟ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆನಾ? ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಬರೀ ಈ ಭೂಲೋಕದ ಕಾರ್ಯಗಳೇ ಕೇಳ್ತೀವಿ ನಾವು. ಹೌದಿಲ್ರಿ ನೋಡಪ್ಪ? ಬಂಗಾರ ಆದ್ರೆ ಸಾಕು, ಹೊಟ್ಟೆ ತುಂಬ ಊಟ ಆದ್ರೆ ಸಾಕು, ಕಣ್ ತುಂಬ ನಿದ್ದೆ ಆದ್ರೆ ಸಾಕು, ಇವೇ ಕೇಳ್ತೀವಿ. ಹಲ್ಲೆಲೂಯಾ. ಅದಕ್ಕಿಂತ ಮುಖ್ಯವಾಗಿರುವಂಥದ್ದು ನಿನ್ನ ನಿತ್ಯತ್ವವನ್ನು ಎಲ್ಲಿ ಕಳಿಬೇಕಂತ ಹೇಳಿ ಅನ್ಕೊಂಡಿದೀಯ. ಇದೆಲ್ಲ ಹೋಗ್ಬಿಡುತ್ತೆ. ಇದು ಏನಂತ ಹೇಳಿದನ್ನ ದಾವಿದ ಕೀರ್ತನೆಯಲ್ಲಿ ಏನಂತ ಹೇಳ್ತಾನೆ, ಇದು ಪ್ರವಾಸ. ಚಂದ್ರಸೋರ್ರಿ, ನೀವು ಸುರಪುರಿಗೆ ಹೋಗಿ ಏನ್ ಮಾಡ್ತೀರಿ, ಹೋಗಿ ಬಂದ್ಬಿಡ್ತೀರಿ, ಅಲ್ಲೇ ಇರ್ತೀರಿ, ಬಂದು ಸ್ವಂತ ಊರಿಗೆ ಬರ್ತೀರಿ. ಅದ್ರಂಗೆ ನಾವು ಪ್ರವಾಸಕ್ಕೆ ಬಂದೀವಿ. ಹಲ್ಲೆಲೂಯಾ. ಸ್ವಂತ ಊರು ಯಾವುದು ನಮ್ದು? ತವ್ರ ಮನೆ ಯಾವುದು? ಪರಲೋಕ. ಆ ಪರಲೋಕಕ್ಕೆ ನಾವು ಹೋಗಲೇಬೇಕು. ಅಲ್ಲಿ ಹೋಗಬೇಕಾದ್ರೆ ದೇವರ ಮಾತನ್ನ ಕೇಳಲೇಬೇಕು. ಅದರ ಸಲುವಾಗಿ ದೇವರ ರಾಜ್ಯವನ್ನು ನಾವು ಎದುರು ನೋಡುವಂತ ವ್ಯಕ್ತಿಗಳಾಗಬೇಕು. ಯೋಸೇಫನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ಅವನು ಉತ್ತಮ ಸತ್ಪುರುಷನ ಮಾತ್ರವಾಗಿರದೆ ದೇವರ ರಾಜ್ಯವನ್ನ ಎದುರು ನೋಡ್ತಾ ಇದ್ದ. ದೇವರ ರಾಜ್ಯದಲ್ಲಿ ನನಗೂ ಕೂಡ ಸ್ಥಾನ ಬೇಕು, ಆತನಿಗೆ ಶ್ರೀಮಂತಿಕೆ ಎಲ್ಲ ಇದೆ, ಆದ್ರೆ ಉನ್ನತವಾಗಿರ್ತಕ್ಕಂಥ ನಿತ್ಯತ್ವ, ಆ ನಿತ್ಯತ್ವವನ್ನು ನಾನು ಎಲ್ಲಿ ಕಳಿಬೇಕು, ಸೃಷ್ಟಿಕರ್ತನಾಗಿರುವಂತ ದೇವರೊಟ್ಟಿಗೆ ನಾನು ಕಳಿಬೇಕು ಅಂತೇಳಿ ದೇವರ ರಾಜ್ಯವನ್ನು ಎದುರು ನೋಡುವಂತ ವ್ಯಕ್ತಿಯಾಗಿದ್ದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಒಳ್ಳೆ ವಾಕ್ಯನ ಆಶೀರ್ವದಿಸಿ ದೀವಿಸಲು ನಮ್ಮೆಲ್ಲರ ಆತ್ಮಗಳಾಗಬೇಕಾಗಿ ಆಮೇಲೆ ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ.